ನಮ್ಮಲ್ಲಿರುವಂಥ ಫುಡ್ಗಳ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಉಂಟು. ಅದೆಲ್ಲ ಎಂತ ಮಾರೆ, ಅದೆಲ್ಲ ದೊಡ್ಡ ಸಂಗತಿ ಅಲ್ಲ ಅಂತ ಹೇಳುವಂಥದ್ದು. ಆದರೆ ಅದಕ್ಕೆ ನಾವು ಸರಿಯಾಗಿ ಒತ್ತು ಕೊಟ್ಟಾಗುವಾಗ ನಮಗೆ ಅದರಲ್ಲಿರುವಂಥ ವಿಷಯ ಎಂತ ಅಂತೇಳಿ ಸರಿಯಾಗಿ ಗೊತ್ತಾಗುವಂಥದ್ದು. ನಮ್ಮ ಹತ್ತಿರ ಮನೆಯಲ್ಲಿ ಒಬ್ಬರು ಅಜ್ಜ ಇದ್ದಾರೆ, ಅವರೀಗ ಕೂಡ ಅಡಿಕೆ ಮರ ಕಾತಿದ್ದಾರೆ. ಅವರಿಗೆ 72 ವರ್ಷ ಆಯಿತು. ಆಗ ನಾವು ಅವರಲ್ಲಿ ಹೋಗಿ ಕೇಳಿದೆವು, ನಿಮ್ಮ ಆರೋಗ್ಯದ ರಹಸ್ಯ ಅಂತ, ಇಷ್ಟು ವರ್ಷ ಆದರೂ ಕೂಡ ನೀವು ಈಗ ಕೆಲಸ ಮಾಡ್ತಿದ್ದೀರಲ್ಲ ಹೇಗೆ ಅಂತೇಳಿ ಕೇಳುವಾಗ ಅವ್ರು ಹೇಳಿದ್ದು, ಅವತ್ತೆಲ್ಲ ನಮಗೆ ಸರಿಯಾಗಿರುವಂಥ ಈಗ ಸಿಗುವ ರೀತಿಯಲ್ಲಿರುವಂಥ ಆಹಾರ ಸಿಗ್ತಾ ಇರಲಿಲ್ಲ. ಇಡೀ ದಿವಸ ಕೆಲಸ ಮಾಡ್ತಾ ಇದ್ದೇವೆ ಒಂದು ಆಹಾರಕ್ಕೆ ಬೇಕಾಗಿ. ಅದೇ ರೀತಿಯಲ್ಲಿ ನಾವು ಕುಡಿತಿದ್ದಂಥ ಚಾಯ ಅಂತ ಹೇಳಿದರೆ, ಈಗ ನಮ್ಮ ಕುಂಟಾಲ ಸೊಪ್ಪು ಅಂತ ಹೇಳ್ತೇವೆ ನಾವು ಊರಿನಲ್ಲಿ, ಅದರ ಸೊಪ್ಪಿನ ಚಾಯ. ಈ ರೀತಿಯಾಗಿ ಅಂದರೆ ಹಳೆಯ ಕಾಲದಲ್ಲಿದ್ದಂತಹ ಒಂದು ಟ್ರೆಡಿಷನಲ್ ರೆಸಿಪಿಗಳೇನಿದೆ ಆ ಒಂದು ಆಹಾರಕ್ಕೆ ಬೇಕಾಗಿ ಇಡೀ ದಿವಸ ದುಡಿತಾ ಇದ್ದು. ಈಗ ಎಂತಾಗಿದೆ ಅಂತ ಹೇಳಿದರೆ, ಫುಡ್ ಅಂತ ಹೇಳಿದರೆ ಅದು ಬಿಸ್ನೆಸ್ ಆಗಿ ಹೋಗಿದೆ. ಬಿಸ್ನೆಸ್ ಅಂದರೆ ಒಳ್ಳೆ ಒಂದು ಅಪರ್ಚುನಿಟಿ ಸಿಗ್ತದೆ ಅಂತ ಹೇಳಿಕೊಂಡು ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಮಕ್ಕಳಿಗೆ ಚೆಂದ ಕಾಣೋದು ಬೇಕು ಅಂತೇಳಿ ಅನಿಸುವಂಥ, ಯಾರಿಗಾದರೂ ಕೂಡ ಕಲರ್ ಆಗಿ ಉಂಟು ಅಥವಾ ಅಟ್ರಾಕ್ಟಿವ್ ಆಗಿ ಉಂಟು ಅಂತೇಳಿ ಆದರೆ ಅದನ್ನು ನಮಗೆ ಬೇಕು ಅಂತೇಳಿ ಅನಿಸುವ ರೀತಿಯಲ್ಲಿ ಮಾಡ್ತಾರೆ. ನಮ್ಮಿಂದ ಈಗ ಟ್ರೆಡಿಷನಲ್ ರೆಸಿಪಿಗಳು ತುಂಬ ದೂರ ಆಗಿದೆ ಅಂತ ಹೇಳುವಂಥದ್ದು ವಾಸ್ತವ ಸತ್ಯ. ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ರೆಸಿಪಿನ ಮಾಡ್ತಾ ಇಲ್ಲ, ಅದರ ಬದಲಾಗಿ ಒಬ್ಬರು ಜನಪ್ರಿಯ ವ್ಯಕ್ತಿಯ ಜೊತೆ ಒಂದು ಮಾತುಕತೆ ನಡೆದಿದೆ, ಅದನ್ನು ನಿಮ್ಮ ಜೊತೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅವರು ಬೇರೆ ಯಾರು ಅಲ್ಲ, ಸುದರ್ಶನ ಭಟ್ ಬೆದ್ರಾಡಿ. ಇವರು ಭಟ್ ಆ್ಯಂಡ್ ಭಟ್ ಅಂತೇಳಿ ಚಾನಲ್ನ ಮೂಲಕ ಪ್ರಸಿದ್ಧರಾಗಿರುವಂತಹ, ನಿಮಗೆಲ್ಲ ಚಿರಪರಿಚಿತರಾಗಿರುವಂಥವರು. ಇವರು ಟ್ರೆಡಿಷನಲ್ ರೆಸಿಪಿ, ಹಳೆ ಕಾಲದ ಸಂಪ್ರದಾಯದ ಅಡುಗೆಗಳನ್ನು ಮಾಡಿ ನಾವು ಮರೆತು ಹೋದಂತಹ ರೆಸಿಪಿಗಳನ್ನು ನೆನಪು ಮಾಡಿಕೊಟ್ಟಿದ್ದಾರೆ. ಇವರ ಜೊತೆ ನನಗೆ ಕೆಲವು ದಿನಗಳ ಹಿಂದೆ ಮಾತಾಡುವಂತಹ ಒಂದು ಅವಕಾಶ ಸಿಕ್ಕಿತ್ತು. ಆ ಮಾತುಕತೆಯನ್ನು ನಿಮ್ಮ ಜೊತೆ ನಾನಿವತ್ತು ಹಂಚಿಕೊಳ್ತಾ ಇದ್ದೇನೆ. ಈಗಿನ ಕಾಲದಲ್ಲಿ ಟ್ರೆಡಿಷನಲ್ ಆಹಾರ ಪದ್ಧತಿಗಳು ಸ್ವಲ್ಪ ದೂರ ಆಗ್ತಿದೆ. ನಮ್ಮ ಜನ್ರೇಷನ್ ಎಲ್ಲ ಸ್ವಲ್ಪ ಇದು ಜಂಕ್ ಫುಡ್ ಆ ಥರನೇ ಹೋಗ್ತಾ ಇದ್ದಾರೆ. ಅದರ ಬದಲಾಗಿ ನಾವು ಟ್ರೆಡಿಷನಲ್ ರೆಸಿಪಿಗಳನ್ನು ಮಾಡಬೇಕು, ಅದನ್ನು ಈಗಿನ ಮಕ್ಕಳಿಗೆಲ್ಲ ನಾವು ಪರಿಚಯಿಸಿಕೊಡ್ಬೇಕು. ಹಳೆಯ ಕಾಲದ ತಿಂಡಿಗಳನ್ನು ಮರಿಬಾರದು. ಅದರ ಬಗ್ಗೆ ಅವರ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಈಗ ನೋಡೋಣ ಬನ್ನಿ. ಇವತ್ತು ನಮ್ಮ ಅಡುಗೆ ಪ್ಯಾಷನ್ ಚಾನಲಲ್ಲಿ ಭಟ್ ಆ್ಯಂಡ್ ಭಟ್ ಇದ್ದ ಸುದರ್ಶನ ಭಟ್ ಬೆದ್ರಾಡಿ ಅವರು ಇದ್ದಾರೆ. ಅವರು ನಿಮಗೆಲ್ಲ ಗೊತ್ತು, ಅವರನ್ನು ನಾನು ಪರಿಚಯ ಮಾಡಲಿಕ್ಕೆ ಏನೂ ಇಲ್ಲ. ಹಾಗೆ ಇವತ್ತು ನಾನು ಯಾವಾಗಲೂ ಹೆಲ್ದಿ ರೆಸಿಪಿನ ಮಾಡ್ತಾ ಇರ್ತೇನೆ. ಅದರ ಬಗ್ಗೆ ಅವರ ಅಭಿಪ್ರಾಯ, ಅವರ ರೆಸಿಪಿಯಲ್ಲಿ ಯಾವ ರೀತಿ ಮಾಡ್ತಾರೆ, ಅವರ ಅಭಿಪ್ರಾಯನ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ತಾ ಇದ್ದೇನೆ. ನಾವು ದಿನನಿತ್ಯ ಬಳಸುವಂಥ ಆಹಾರ ಯಾಕೆ ಆರೋಗ್ಯಕರವಾಗಿರಬೇಕು ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಮುಖ್ಯವಾಗಿರುವಂಥ ಅಂಶ ಅಂತ ಹೇಳುವಂಥದ್ದು, ನಾವೀಗ ನಮ್ಮ ಜೀವನ ಸಾಗಿಸಬೇಕು ಅಂತ ಹೇಳಿದರೆ ಆರೋಗ್ಯ ಅಂತ ಹೇಳುವಂಥದ್ದು ಮುಖ್ಯವಾಗಿರುವಂಥ ಒಂದು ಅಂಶ ಅಂತ ಹೇಳ್ಬೋದು. ಹಾಗೆ ಮೊದಲಿನ ಕಾಲದವರೆಲ್ಲ 100 ವರ್ಷ ಅಥವಾ 100 ವರ್ಷದಿಂದಲೂ ದಾಟಿಕೊಂಡು ಅಥವಾ 70-80 ಎಬವ್ ಇದ್ದುಕೊಂಡು ಒಳ್ಳೆ ಹೆಲ್ದಿಯಾಗಿರುವಂಥವ್ರು ಈಗ ಕೂಡ ನಮಗೆ ಅಜ್ಜಂದಿರು ಕೂಡ ಕೆಲಸ ಮಾಡ್ತಾ ಇರುವಂಥದ್ದೆಲ್ಲ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಯಾಕೆ ಅಂತ ಹೇಳಿದರೆ ಅವರ ಆರೋಗ್ಯದ ರಹಸ್ಯ. ನಮ್ಮ ಹತ್ತಿರ ಮನೆಯಲ್ಲಿ ಒಬ್ಬರು ಅಜ್ಜ ಇದ್ದಾರೆ, ಅವರೀಗ ಕೂಡ ಅಡಿಕೆ ಮರ ಕಾತಿದ್ದಾರೆ. ಅವರಿಗೆ 72 ವರ್ಷ ಆಯಿತು. ಆಗ ನಾವು ಅವರಲ್ಲಿ ಹೋಗಿ ಕೇಳಿದೆವು, ನಿಮ್ಮ ಆರೋಗ್ಯದ ರಹಸ್ಯ ಅಂತ, ಇಷ್ಟು ವರ್ಷ ಆದರೂ ಕೂಡ ನೀವು ಈಗ ಕೆಲಸ ಮಾಡ್ತಿದ್ದೀರಲ್ಲ ಹೇಗೆ ಅಂತೇಳಿ ಕೇಳುವಾಗ ಅವ್ರು ಹೇಳಿದ್ದು, ಅವತ್ತೆಲ್ಲ ನಮಗೆ ಸರಿಯಾಗಿರುವಂಥ ಈಗ ಸಿಗುವ ರೀತಿಯಲ್ಲಿರುವಂಥ ಆಹಾರ ಸಿಗ್ತಾ ಇರಲಿಲ್ಲ. ಇಡೀ ದಿವಸ ಕೆಲಸ ಮಾಡ್ತಾ ಇದ್ದೇವೆ ಒಂದು ಆಹಾರಕ್ಕೆ ಬೇಕಾಗಿ. ಅದೇ ರೀತಿಯಲ್ಲಿ ನಾವು ಕುಡಿತಿದ್ದಂಥ ಚಾಯ ಅಂತ ಹೇಳಿದರೆ, ಈಗ ನಮ್ಮ ಕುಂಟಾಲ ಸೊಪ್ಪು ಅಂತ ಹೇಳ್ತೇವೆ ನಾವು ಊರಿನಲ್ಲಿ, ಅದರ ಸೊಪ್ಪಿನ ಚಾಯ. ಈ ರೀತಿಯಾಗಿ ಅಂದರೆ ಹಳೆಯ ಕಾಲದಲ್ಲಿದ್ದಂತಹ ಒಂದು ಟ್ರೆಡಿಷನಲ್ ರೆಸಿಪಿಗಳೇನಿದೆ ಆ ಒಂದು ಆಹಾರಕ್ಕೆ ಬೇಕಾಗಿ ಇಡೀ ದಿವಸ ದುಡಿತಾ ಇದ್ದರು. ಗೆಡ್ಡೆಗೆಣಸುಗಳನ್ನು ತಿನ್ನೋದಾಗಲಿ, ಹೀಗಿರುವಂತಹ ನಮ್ಮ ಊರಿನಲ್ಲಿ ಹಳ್ಳಿಯಲ್ಲಿ ಅವರೇ ಬೆಳೆದು ಸಿಗುವಂಥ ಆಹಾರವನ್ನು ದಿನನಿತ್ಯ ಬಳಸ್ತಾ ಇದ್ದರು. ಅದರಿಂದಾಗಿ ಅವರ ಆರೋಗ್ಯದ ರಹಸ್ಯ ಅಥವಾ ಆರೋಗ್ಯ ಒಳ್ಳೆಯ ರೀತಿಯಲ್ಲಿ ಇತ್ತು ಅಂತ ಹೇಳಿ ಅವರು ನಮ್ಮಲ್ಲಿ ಹೇಳ್ತಾರೆ. ಅಂದರೆ ನಾವು ಅದರಲ್ಲಿ ತಿಳ್ಕೊಳ್ಬೇಕಾದಂತ ಅಂತ ಹೇಳಿದರೆ, ಆ ರೀತಿಯಾಗಿರುವಂಥ ಆಹಾರವನ್ನು ನಮಗೆ ಇವತ್ತಿನ ಕಾಲದಲ್ಲಿ ಸಿಗ್ತಾ ಇಲ್ಲ. ಹಾಗೆ ನಮಗೆ ಹಲವು ಸಣ್ಣ ಪ್ರಾಯದಿಂದಲೇ ಹಲವು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳುವಂಥದ್ದು. ಅದಕ್ಕೆ ಹಳೆಯ ಆರೋಗ್ಯಕರವಾಗಿರುವಂಥ ರೆಸಿಪಿಗಳನ್ನು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಆದರೂ ನಾವು ಫಾಲೋ ಮಾಡಿಕೊಂಡಿದ್ದರೆ ನಮ್ಮ ಆರೋಗ್ಯದ ಗುಣಮಟ್ಟ ಸ್ವಲ್ಪ ಜಾಸ್ತಿ ಇರ್ತದೆ ಅಂತೇಳಿ. ಫುಲ್ಲು ಆರೋಗ್ಯವಂತವಾಗಿಯೇ ಇರ್ತೇನೆ, ಎಂಥ ರೋಗ ಬರೋದಿಲ್ಲ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ. ಆದರೆ ನಮ್ಮ ಇರುವಂಥ ಆರೋಗ್ಯದ ಮಟ್ಟ ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳುವಂಥದ್ದು ನಮ್ಮದೊಂದು ಅಭಿಪ್ರಾಯ. ಅದಕ್ಕೋಸ್ಕರ ನಾವು ಇವತ್ತು ಕೂಡ ಹಳೆಯ ಒಂದು ರೆಸಿಪಿಗಳನ್ನು ಸ್ವಲ್ಪ ಫಾಲೋ ಮಾಡಿಕೊಂಡು ಬರ್ತೇವೆ, ಅದನ್ನೇ ಸೇವಿಸ್ತೇವೆ. ಹಾಗೆ ಇರುವಂಥದ್ದು ಅದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಅದೇ ರೀತಿಯಲ್ಲಿ ದಿವಸ ಇಡೀ ಒಳ್ಳೆಯ ಉಮೇದಿನ ಅಥವಾ ಆ್ಯಕ್ಟಿವ್ ಆಗಿರಲಿಕ್ಕೆ ಅದು ಸಹಾಯ ಮಾಡ್ತೇವೆ ನಮಗೆ. ನಾವು ಯಾಕೆ ಈಗ ಟ್ರೆಡಿಷನಲ್ ರೆಸಿಪಿನ ಜಾಸ್ತಿ ಯೂಸ್ ಮಾಡ್ತಿಲ್ಲ ಅಂದರೆ, ಈಗಿನ ಮಕ್ಕಳೆಲ್ಲರೂ
ಕೂಡ ಜಂಕ್ ಫುಡ್ ಆ ಥರನೇ ಹೆಚ್ಚು ಪ್ರಿಫರ್ ಮಾಡ್ತಾರೆ. ಹೇಗೆ ನಾವು ಟ್ರೆಡಿಷನಲ್ ಫುಡ್ಡನ್ನು ಮಕ್ಕಳಿಗೆ ಅಂದರೆ ಟೇಸ್ಟಿಯಾಗಿ ಕೊಡ್ಬೋದು ಅದಕ್ಕೆ, ಅದರಲ್ಲಿ ನಿಮ್ಮ ಅಭಿಪ್ರಾಯ ಹೇಗೆ? ಇದು ಟ್ರೆಡಿಷನಲ್ ಫುಡ್ ಯಾಕೆ ಸ್ವಲ್ಪ ದೂರ ಆಯಿತು ಅಂತ ಹೇಳಿದರೆ, ಸ್ವಲ್ಪ ಸಮಯ ಜಾಸ್ತಿ ತಕ್ಕೊಂಡು ಮಾಡುವಂತಹ ಒಂದು ಆಹಾರ ಪದ್ಧತಿ ಅಂತ ಹೇಳಿ ಸ್ವಲ್ಪ ಟ್ರೆಡಿಷನಲ್ ಆಗಿರುವಂಥ ಒಂದು ಆಹಾರ ಪದ್ಧತಿ. ಈಗ ಎಂತಾಗಿದೆ ಅಂತ ಹೇಳಿದರೆ, ಫುಡ್ ಅಂತ ಹೇಳಿದರೆ ಅದು ಬಿಸ್ನೆಸ್ ಆಗಿ ಹೋಗಿದೆ. ಬಿಸ್ನೆಸ್ ಅಂದರೆ ಒಳ್ಳೆಯ ಒಂದು ಅಪರ್ಚುನಿಟಿ ಸಿಗ್ತದೆ ಅಂತ ಹೇಳಿಕೊಂಡು ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಮಕ್ಕಳಿಗೆ ಚೆಂದ ಕಾಣೋದು ಬೇಕು ಅಂತ ಹೇಳಿ ಅನಿಸುವಂಥದ್ದು ಯಾರಿಗಾದರೂ ಕೂಡ, ಕಲರ್ ಆಗಿ ಉಂಟು ಅಥವಾ ಅಟ್ರಾಕ್ಟಿವ್ ಆಗಿ ಉಂಟು ಅಂತ ಹೇಳಿ ಆದರೆ ಅದನ್ನು ನಮಗೆ ಬೇಕು ಅಂತ ಹೇಳಿ ಅನಿಸುವ ರೀತಿಯಲ್ಲಿ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮಗೆ ಅದನ್ನು ಜಾಸ್ತಿ ಈಗ ಸಾಸ್ ಆಗಿರ್ಬೋದು ಅಥವಾ ಇತ್ಯಾದಿ ನಾರ್ತ್ ಇಂಡಿಯನ್ ಫುಡ್ಸ್ ಆಗಿರ್ಬೋದು, ಅದೆಲ್ಲ ನಾವು ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದರೆ ಈ ಹಳೆಯ ಕಾಲದಕ್ಕೆ ಅದು ಕಾಣಲಿಕ್ಕೆ ಒಂದು ಅಟ್ರಾಕ್ಟಿವ್ ಇಲ್ಲ, ಆದರೆ ಅಂತಹ ಒಂದು ಫುಡ್ ಆದರೂ ಕೂಡ ತುಂಬ ಆರೋಗ್ಯಕರವಾಗಿರುವಂಥ ಒಂದು ರೀತಿಯ ಫುಡ್ ಆಗಿತ್ತು ನಮ್ಮ ಟ್ರೆಡಿಷನಲ್ ಸ್ಟೈಲ್ ಫುಡ್ಗಳು. ಆದರೆ ಈಗ ಅದೊಂದು ನಮ್ಮ ದೂರ ಆಗ್ತಾ ಇದೆ. ಅದಕ್ಕೆ ನಾವು ತುಂಬ ವಿಷಾದ ಅಂತ ಹೇಳಿ ಹೇಳ್ಬೋದು ಅಷ್ಟೇ. ನಾವು ಅದನ್ನು ಯಾವಾಗ ವ್ಯಾಲ್ಯೂ ಬರ್ತದೆ ಅಂತೇಳಿ ಇನ್ನೊಬ್ಬ ಅದರ ಬಗ್ಗೆ ಹೇಳಿ ಆಗುವಾಗ ನಮಗೆ ನಮ್ಮಲ್ಲಿರುವಂಥ ವಸ್ತುಗಳ ಬಗ್ಗೆ ನಾಲೆಜ್ ಬರುವಂಥದ್ದು ಹಲವು ಕಡೆ ಆಗಿರುವಂಥದ್ದು ಪ್ರಾಕ್ಟಿಕಲ್ ಆಗಿ ತುಂಬ ಜನರಿಗೆ ಗೊತ್ತಿರುವಂಥ ಈ ವಿಷಯ. ಅಂದರೆ ನಮ್ಮಲ್ಲಿ ಸಿಗುವಂಥ ಬೆಳೆಗಳಾಗಿರ್ಬೋದು, ಅದು ಎಲ್ಲವೂ ಕೂಡ ಈಗ ಯೋಗ ಆಗಿರ್ಬೋದು ಅಥವಾ ಬೇರೆ ಇದು ಕೂಡ ಬೇರೆ ಕಂಟ್ರಿಗಳಲ್ಲಿ ಅದನ್ನು ನಮ್ಮ ಸ್ಟೈಲನ್ನು ಫಾಲೋ ಮಾಡ್ತೇವೆ. ನಾವಾದರೆ ಅದನ್ನು ಫಾಲೋ ಮಾಡಿಕೊಂಡು ನಾವು ಹೋಗ್ತಾ ಇರ್ತೇವೆ. ಅಂಥದ್ರಲ್ಲಿ ನಮ್ಮಲ್ಲಿರುವಂಥ ಫುಡ್ಗಳ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಉಂಟು. ಅದೆಲ್ಲ ಎಂತ ಮಾರಾಯ, ಅದೆಲ್ಲ ದೊಡ್ಡ ಸಂಗತಿ ಅಲ್ಲ ಅಂತ ಹೇಳುವಂಥದ್ದು. ಆದರೆ ಅದಕ್ಕೆ ನಾವು ಸರಿಯಾಗಿ ಒತ್ತು ಕೊಟ್ಟಾಗುವಾಗ ನಮಗೆ ಅದರಲ್ಲಿರುವಂಥ ವಿಷಯ ಎಂತ ಅಂತೇಳಿ ಸರಿಯಾಗಿ ಗೊತ್ತಾಗುವಂಥದ್ದು, ಅದರ ಬಗ್ಗೆ ಇಂಟ್ರೆಸ್ಟ್ ತಗೊಳ್ಬೇಕು ಅಂತ ಹೇಳುವಂಥದ್ದು. ನಮ್ಮ ಈಗಿನ ಪೇರೆಂಟ್ಸ್ಗಳಾಗಿರ್ಬೋದು ಅಥವಾ ತುಂಬ ಮೇಯ್ನ್ ಆಗಿರುವಂಥ ಸಮಸ್ಯೆ ಅಂತ ಹೇಳಿದರೆ ಯಾರಲ್ಲಿ ಕೂಡ ಹೌದು, ಈಗ ಮೇಯ್ನ್ ಆಗಿರುವಂಥ ಸಮಸ್ಯೆ ಅಂತ ಹೇಳಿದರೆ ತಂದೆ ತಾಯಿಗಳಿಗೆ ಕೂಡ ಸಮಯ ಇಲ್ಲ, ಅವರವರ ಕೆಲಸದಲ್ಲಿ ರೆಸಿಪಿಗಳೆಲ್ಲ ಮಕ್ಕಳಿಗೆ ಪರಿಚಯವಿಲ್ಲ. ಖಂಡಿತವಾಗಿ ಹೀಗೆ ನೋಡಿ ಆಗುವಾಗ ಹೀಗಿರೋದೊಂದು ಐಟಮ್ ಇತ್ತು. ಹೌದೌದು, ಅಂದರೆ ಅದೆಲ್ಲ ನಮಗೀಗ ಮರ್ತು ಹೋಗುವಂಥ ರೀತಿಯಲ್ಲಿ ಈ ಬಿಸ್ನೆಸ್ ಅಪರ್ಚುನಿಟಿ ನಮಗೆ ಅದನ್ನು ಸ್ವಲ್ಪ ದೂರ ಮಾಡಿ ಕೊಟ್ಟಿದೆ ಅಂತ ಹೇಳುವಂಥ ನನ್ನೊಂದು ಅಭಿಪ್ರಾಯ. ಎಲ್ಲರಿಗೂ ಕೂಡ ಹಾಗೆ ಇರ್ಬೋದು ಅಂತ ಹೇಳಿ ಹೇಳಲಿಕ್ಕಾಗೋದಿಲ್ಲ. ಆದರೆ ನಮ್ಮಿಂದ ಈಗ ಟ್ರೆಡಿಷನಲ್ ರೆಸಿಪಿಗಳು ತುಂಬ ದೂರ ಆಗಿದೆ ಅಂತ ಹೇಳುವಂಥದ್ದು ವಾಸ್ತವ ಸತ್ಯ. ಇನ್ನೊಂದು ಪ್ರಶ್ನೆ, ನಿಮ್ಮದು ಚಾನಲ್ ಇಷ್ಟು ಜನರಿಗೆ ತಲುಪಿದೆ, ಮಿಲಿಯನ್ ವ್ಯೂಸ್ ಆಗಿದೆ, ಇದಕ್ಕೆ ಕಾರಣ ಏನಿರ್ಬೋದು ಅಂತ ನಿಮ್ಮ ಅಭಿಪ್ರಾಯ? ಅಂದರೆ ಈಗಿನ ಟ್ರೆಂಡ್ ಅಂದರೆ ಈಗಿನ ಮಕ್ಕಳು ಎಲ್ಲ ಟ್ರೆಡಿಷನಲ್ ವೇಯಲ್ಲಿ ಹೋಗ್ತಾ ಇಲ್ಲ ಅಲ್ವಾ? ಅಂಥ ಟೈಮಲ್ಲಿ ಕೂಡ ನಿಮ್ಮ ಚಾನಲ್ ಈ ಥರ ಮೇಲ್ಮಟ್ಟಕ್ಕೆ ಹೋಗಲಿಕ್ಕೆ ನಿಮ್ಮ ಅಭಿಪ್ರಾಯ ಏನು ಹೇಳಿ? ನನ್ನ ಅಭಿಪ್ರಾಯ ಅಂತ ಹೇಳಿದರೆ, ತುಂಬ ಜನ ನಮ್ಮನ್ನು ಇಷ್ಟಪಟ್ಟು ಬಂದಿರುವಂಥದ್ದು, ಅಂದರೆ ಸಾಂಪ್ರದಾಯಿಕವಾಗಿರುವಂಥ ಅಡಿಗೆಯನ್ನು ನೋಡಿಕೊಂಡು ಬಂದವರು ಇದ್ದಾರೆ, ನಮ್ಮ ಭಾಷೆಯನ್ನು ಇಷ್ಟಪಟ್ಟು ಬಂದವರಿದ್ದಾರೆ, ಅಥವಾ ಮಾಡುವಂಥ ಸ್ಟೈಲ್ಗಳಾಗಿರ್ಬೋದು, ಹೇಳಿಕೊಡುವಂಥ ರೀತಿಯಾಗಿರ್ಬೋದು, ಹೌದು, ಪರಿಸರವನ್ನು ಕೂಡ ನೋಡಿಕೊಂಡು ಬಂದಿರುವಂಥದ್ದು, ಅದೆಲ್ಲವೂ ಕೂಡ ಒಂದಕ್ಕೊಂದು ಡಿಪೆಂಡ್ಸ್ ಆಗಿ ನೋಡೋದಕ್ಕಿಂತ ಹೆಚ್ಚಿಗೆ ಆ ಅಟ್ಮಾಸ್ಫಿಯರ್ ಹೌದು. ಮತ್ತು ಮಾಡುವಂಥ ರೆಸಿಪಿಗಳು ಕೂಡ ಹಳೆಯ ಕಾಲದ್ದು, ಅವರೊಮ್ಮೆ ಮಾಡಿ ಬಿಟ್ಟು ಹೋಗಿ ಮರೆತು ಹೋಗಿರುವಂಥದ್ದನ್ನು ಹಾಗಿರುವಂಥದ್ದನ್ನು ನೋಡಿಕೊಂಡು ನಮ್ಮನ್ನು ಜನ ಇಷ್ಟಪಡ್ತಾರೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಹಾಗೆ ನಮ್ಮದು ಕೂಡ ಅಂದರೆ ನಾವು ಅಂದರೆ ಸ್ಟಾರ್ಟ್ ಮಾಡುವಂಥ ಸಮಯದಲ್ಲಿ ನಾನು ಆಲ್ರೆಡಿ ಎಲ್ಲ ಕಡೆ ಕೂಡ ಹೇಳಿರುವಂಥದ್ದು ಅಂತ ಹೇಳಿದರೆ, ನಾವೆಂಥದ್ದು ಒಂದು ಹೀಗೆ ಚಾನೆಲ್ ಮಾಡಬೇಕು ಅಂತ ಹೇಳಿಕೊಂಡು ಉದ್ದೇಶದಿಂದ ಹೊರಟಿರುವಂಥದ್ದಲ್ಲ. ನಾವಂದರೆ ಹೀಗೆ ಸುಮ್ಮನೆ ಒಂದು ಮಾಡಿರುವಂಥದ್ದು, ನಮ್ಮಲ್ಲಿ ಮಾಡುವಂಥ ಅಡುಗೆಗಳೇನಿದೆ ಅದನ್ನೇ ನಾವು ಮಾಡಿಕೊಂಡು ಬಂದಿರುವಂಥದ್ದು. ಅದು ಜನರಿಗೆ ಅಂದರೆ ಮರ್ತು ಹೋಗಿದೆ ಅಂತೇಳಿ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನಮ್ಮನ್ನು ಇಷ್ಟಪಡ್ತಾರೆ ಅಂತೇಳಿ ನನ್ನ ಒಂದು ಅನಿಸಿಕೆ. ನಾನು ಹೇಳೋದು ಅಂತೇಳಿ ಆದರೆ, ಹಳ್ಳಿಯಲ್ಲಿ ಪೇಟೆಯಲ್ಲಿರುವಕ್ಕಿಂತ ಅದೇ ರೀತಿಯಲ್ಲಿರುವಷ್ಟೇ ಆಪರ್ಚುನಿಟಿಗಳು ಕೂಡ ಹಳ್ಳಿಯಲ್ಲಿ ಸಿಗ್ತದೆ ಅಂತ ಹೇಳುವಂಥ ನನ್ನ ಭಾವನೆ. ಯಾಕೆಂತ ಹೇಳಿದರೆ, ಹಳ್ಳಿಯಲ್ಲಿ ಸಿಗದಿರುವಂಥ ಐಟಮ್ಗಳಿಲ್ಲ, ಅಂದರೆ ಜನರಿಗೆ ಅದರ ಬಗ್ಗೆ ನಾಲೆಜ್ ಇರುವುದಿಲ್ಲ ಅಂತ ಹೇಳುವಂಥದ್ದೊಂದು ನನಗೆ ಪರ್ಸನಲ್ ಆಗಿ ತಿಳಿದಿರುವಂಥದ್ದು. ಅಂದರೆ ಈ ರೀತಿಯಾಗಿ ಒಂದು ಈಗ ನಮ್ಮದಾಗಿ ಪ್ರಸ್ತುತವಾಗಿ ಯೂಟ್ಯೂಬ್ ಅದು ಇದು ಅಂತೇಳಿ ಮೀಡಿಯಾದಲ್ಲಿ ಕಂಡ ಕಾರಣ ಜನತೆಗೆ ಈ ರೀತಿಯಾಗೆಲ್ಲ ಇದೆ ಅಂತ ಹೇಳಿಕೊಂಡು, ಅಥವಾ ಇದರಲ್ಲಿ ಒಂದು ಅವಕಾಶ ಇದೆ ಅಂತ ಹೇಳುವಂಥದ್ದು ಗೊತ್ತಾಗುವಂಥದ್ದು. ಅದೇ ರೀತಿಯಲ್ಲಿ ಈಗ ನಮ್ಮಲ್ಲಿ ಕಣ್ಣೆದುರು ಸಿಗುವಂತಹ, ಕೈಗೆ ಸಿಗುವಂತಹ ವಸ್ತುಗಳನ್ನು ಕೂಡ ನಮಗೆ ಯಾವ ರೀತಿಯಲ್ಲಿ ಉಪಯೋಗ ಮಾಡಬೇಕು, ಅಥವಾ ಅದನ್ನೀಗ ಕಾರ್ಪೊರೇಟ್ ಲೆವೆಲಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ಬೋದು ಅಂತೇಳಿ ಗೊತ್ತಿಲ್ಲ. ಈಗ ಹಲವಾರು ಹಲಸು ಮೇಳಗಳಾಗಿರ್ಬೋದು, ಬಾಳೆಕಾಯಿ ಮೇಳಗಳು ಇತ್ಯಾದಿಗಳೆಲ್ಲ ನಮ್ಮ ಊರಿನಲ್ಲಿ ಹಳ್ಳಿಗಳಲ್ಲಿ ನಡೀತಾ ಇದೆ. ಈಗ ಅಂತೂ ಸಿಕ್ಕಾಪಟ್ಟೆ ಹೆಚ್ಚಿನ ಕಡೆ ಕೂಡ ಇಂತಹ ಮೇಳಗಳು ಅದು ಇದೆಲ್ಲ ನಡೀತಾ ಇದೆ. ಅದರಲ್ಲಿ ಹೊಸತು ನಮಗೆ ಕೂಡ ಇಂಥದ್ದೆಲ್ಲ ಮಾಡ್ಬೋದು ಅಂತ ಹೇಳುವಂಥದ್ದೆಲ್ಲ ನಮಗೆ ಗೊತ್ತಾಗ್ತಾ ಇದೆ. ಈಗ ಮತ್ತು ನಮಗೆ ಸೋಷಿಯಲ್ ಮೀಡಿಯಾಗಳು ಅದು ಇದೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳುವಂಥದ್ದು ಕೂಡ ನಮಗೆ ತಿಳಿಸಿಕೊಡಲಿಕ್ಕೆ ಸುಲಭವಾಗಿರುವಂಥ ಒಂದು ದಾರಿ ಕೂಡ. ಹಾಗೆ ಈಗ ನಮ್ಮಲ್ಲಿ ಆದರೂ ಕೂಡ ಇವಾಗ ನಾವು ಗಾಂಧಾರಿ ಮೆಣಸು ಅಂತೇಳಿ ಒಂದು ಎಕ್ಸಾಂಪಲ್ ಹೇಳ್ತಾ ಇರುವಂಥದ್ದು, ಅದನ್ನು ನಾವೀಗ ಅಂದರೆ ಮರ್ತು ಹೋಗಿದ್ದೇವೆ. ನಮ್ಮ ಊರಿನಲ್ಲಿ ಬೇಕಷ್ಟು ಸಿಗ್ತದೆ, ಅಥವಾ ಹಣ್ಣಾಗಿ ಹೋಗ್ತದೆ, ಇದು ಹಾಳಾಗಿ ಹೋಗ್ತದೆ, ಆಗಿರೋದುಂಟು. ಪಪ್ಪಾಯಿ ಆಗಿರ್ಬೋದು, ಹಲಸಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅದನ್ನು ನಮಗೆ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಅಥವಾ ಬಿಸ್ನೆಸ್ಸಿನ ರೀತಿಯಲ್ಲಿ ಕೂಡ ಉಪಯೋಗವನ್ನು ಮಾಡಿಕೊಳ್ಬೋದು, ಅಥವಾ ನಮಗೆ ಆರೋಗ್ಯಕ್ಕೆ ಪೂರಕವಾಗಿ ಕೂಡ ಉಪಯೋಗ ಮಾಡಿಕೊಳ್ಬೋದು, ಸರಿಯಾಗಿ ಉಪಯೋಗ ಮಾಡೋದಿದ್ರೆ ಅಂತೇಳಿ.
ಅಂಥದ್ದನ್ನು ಮಾಡಿಕೊಂಡು ಹೋದರೆ, ಅಥವಾ ಯಂಗ್ಸ್ಟರ್ಸ್ ಇಂತಹ ವಿಷಯಗಳಿಗೆ ಇಳಿದ್ರೆ, ಈಗ ಸ್ವಲ್ಪ ಪ್ರಮಾಣದಲ್ಲಿ ಇಳಿತಾ ಇದ್ದಾರೆ. ಐಸ್ ಕ್ರೀಮ್ ಮಾಡುವಂಥದ್ದಾಗಿರ್ಬೋದು, ಹಪ್ಪಳ, ಸಂಡಿಗೆ ಇತ್ಯಾದಿ ಹೋಮ್ ಪ್ರಾಡಕ್ಟ್ಸ್ ಮಾಡುವಂಥದ್ದು, ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂತ ಹೇಳಿಕೊಂಡು ಕೆಲವೆಲ್ಲ ಆಲ್ರೆಡಿ ಈಗಾಗಲೇ ಯಂಗ್ಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ ಕೂಡ ಮುಂದೆ ಹಳ್ಳಿಯಲ್ಲಿರುವಂಥ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಯಂಗ್ಸ್ಟರ್ಸ್ ಬಂದರೆ ಒಳ್ಳೆಯ ರೀತಿಯಲ್ಲಿ ಉಪಯೋಗ ಆಗ್ಬೋದು, ಅದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ಬೋದು ಅಂತ ಹೇಳಿಕೊಂಡು ನನ್ನ ಒಂದು ಅಭಿಪ್ರಾಯ. ಸರ್, ಇಷ್ಟು ಹೊತ್ತು ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಚಾನಲ್ ಜೊತೆ ನೀವು ಮಾತಾಡಿದ್ದಕ್ಕೆ ನಿಮಗೆ ನಮ್ಮ ತಂಡದ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಚಾನೆಲ್ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮುಂದೆ ಮೂಡಿ ಬರಲಿ, ಹಾಗೆ ಒಳ್ಳೊಳ್ಳೆಯ ರೀತಿಯಲ್ಲಿ, ಹಾಗೆ ಜನರಿಗೆ ಒಳ್ಳೆಯ ರೀತಿಯಲ್ಲಿ ಹೆಲ್ಪ್ ಆಗುವಂಥ ವಿಷಯಗಳನ್ನು, ಹೆಲ್ತಿ ಏನು ಪ್ರಾಡಕ್ಟ್ಸ್ ಏನಿದೆ ಅದನ್ನು ನೀವು ಇನ್ನೂ ಕೂಡ ಮುಂದುವರಿಸಿಕೊಂಡು ಬನ್ನಿ. ಹಾಗೆ ನಿಮಗೆ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.